ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಎಷ್ಟು ಜನ ಹೆಣ್ಮಕ್ಳು ಹೇಳ್ತಾ ಇರ್ತಾರೆ, ನಾನು ಒಂದು ಸಾರಿ IVF ಮಾಡಿಸ್ದೆ, 2 ಸತಿ ಮಾಡಿಸ್ದೆ, 3 ಸಾರಿ ಮಾಡಿಸ್ದೆ, ಆದರೆ ನನಗೆ ಫೇಲ್ಯೂರ್ ಆಗ್ತಾನೆ ಇದೆ, ಗರ್ಭ ನಿಲ್ತಾ ಇಲ್ಲ ಅಂತ. ಇದಕ್ಕೆ ಹೇಳೋದಾದ್ರೆ ನೀವೇನು ಹೇಳ್ತೀರಾ? ಸೊ ನಾನು ಹೇಳೋದೇನು ಅಂತಂದರೆ, ಯಾರಿಗೂ ಗರ್ಭ ನಿಲ್ತಾ ಇಲ್ಲ ಅಥವಾ ಫೇಲ್ಯೂರ್ ಆಗ್ತಾ ಇದೆ ಅಂತಂದರೆ ಪ್ರಾಪರು ಅಸೆಸ್ಮೆಂಟ್ ಆಗಿಲ್ಲ. ರೂಟ್ ಕಾಸ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಸಮಸ್ಯೆ ಇದೆ ಅಂತ, ಎಲ್ಲಿ ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ಕೊಳ್ಳೋದು ಹೇಗೆ ಅಂತ. ಬಟ್ ಎಲ್ಲರೂ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇರೋದಿಲ್ಲ, ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಹೌದು. ಎಕ್ಸ್ಪರ್ಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಈಸ್ ಮ್ಯಾಟರ್ಸ್ ಅ ಲಾಟ್. ಎಸ್. ಎರಡು, ಯಾರು ಎಕ್ಸ್ಪೀರಿಯನ್ಸ್ ಇರುತ್ತೆ, ಯಾರು ಎಕ್ಸ್ಪರ್ಟ್ ಇರ್ತಾರೆ, ಅವರು ಪ್ರಾಬ್ಲಮ್ಸ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾರೆ. ಸೊ ರೂಟ್ ಕಾಸ್ ಏನಪ್ಪ? ಗರ್ಭಕೋಶದಲ್ಲಿದೆನಾ? ಮಗು ನಿಲ್ತಾ ಇಲ್ಲ ಅಂತಂದರೆ ಗರ್ಭಕೋಶದಲ್ಲಿ ಸಮಸ್ಯೆ ಇದೆನಾ ಅಥವಾ ಭ್ರೂಣದಲ್ಲಿ ಸಮಸ್ಯೆ ಇದೆನಾ? ಆ ಭ್ರೂಣ ಎರಡು ಬಿಟ್ಟರೆ ಮತ್ತೆ ಬೇರೆ ಏನು ಸಮಸ್ಯೆ ಇದೆ ಅನ್ನೋದು ಫೈಂಡ್ ಔಟ್ ಮಾಡೋದು ಭಾಳ ಇಂಪಾರ್ಟೆಂಟು. ಅದು ಪದೇ ಪದೇ ಒಂದು ಸಲ ಆಗ್ಬೋದು, 2 ಸಲ ಆಗ್ಬೋದು, 3 ಸಲ ಆಗ್ಬೋದು. ಪದೇ ಪದೇ ಆಗಿಬಿಟ್ರೆ ಗರ್ಭಕೋಶ ವೀಕ್ ಆಗೋಗ್ಬಿಡುತ್ತೆ. ಸೊ ಇಮಿಡಿಯೇಟ್ಲಿ ನಾವು ರೂಟ್ ಕಾಸ್ ಏನಿದೆ ಫೈಂಡ್ ಔಟ್ ಮಾಡಿಕೊಂಡು ಎಕ್ಸ್ಪರ್ಟು ಎಕ್ಸ್ಪೀರಿಯನ್ಸ್ ಇರೋದನ್ನು ನಾವು ನೋಡ್ಕೋಬೇಕಾಗುತ್ತೆ. ಈಗ ಎಲ್ಲರೂ ಏನು ಮಾಡಿಬಿಡ್ತಾರೆ ಅಂದರೆ, ಒಂದು ಬ್ರ್ಯಾಂಡ್, ಇದು ಒಳ್ಳೆ ಬ್ರ್ಯಾಂಡ್ ಇದೆ, ನಾನು ಅಲ್ಲಿ ಹೋಗ್ಬಿಟ್ಟು IVF ಮಾಡಿಸ್ಕೊಳ್ಳೋಣ, ಇದು ತುಂಬ ವರ್ಷದಿಂದ ಏನು ಅಂತ. ಅಲ್ಲಿ ನೀವು ಮೊದಲು ಇರ್ಬೋದು ಆ ಡಾಕ್ಟ್ರಿಗೆ ಇಲ್ಲ. ಈ ನಾವು ಕೊಡೋ ಡಾಕ್ಟ್ರ್ ಇಂಪಾರ್ಟೆಂಟು. ಇದು IVF ಅನ್ನೋದು ಇಟ್ಸ್ ಮೋರ್ ಅಬೌಟ್ ಎಮೋಷ್ನಲ್. ಮಗು ಇಲ್ಲ ಅಂದರೆ ಅದು ಒಂದು ಎಮೋಷನ್. ಬರೀ ದುಡ್ಡು ಒಂದೇ ಅಲ್ಲಲ್ಲಿ ಮ್ಯಾಟ್ರ್. ಆ ಎಮೋಷನ್ ಸಪೋರ್ಟ್ ಅನ್ನೋದು ಅದಲ್ಲ. ಆ ಫೇಲ್ಯೂರ್ ಆದವರಿಗೆ ಆಗಿರ್ಬೋದು, ಅಬಾರ್ಷನ್ ಆಗಿರ್ಬೋದು, ಆ ಹೋಪ್ಸ್ ಕೊಟ್ಟು ಮತ್ತೆ ಮಗು ಮಾಡೋದಾದಲ್ಲ, ಅದು ದೊಡ್ಡ ವಿಷಯ, ಅದು ಒಂದು ಶ್ರೇಷ್ಠವಾದಂಥ ವಿಷಯ, ಎಲ್ಲರಿಗೂ ಬರೋದಿಲ್ಲ. ಸೊ ಒಂದು ಎಕ್ಸ್ಪರ್ಟೈಸ್ ಇವೆರಡೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸಮಸ್ಯೆ ಇದ್ದೇ ಇರುತ್ತೆ. ಸೊ ಅಂಥವ್ರಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಫೇಲ್ಯೂರ್ ಆಗುತ್ತೆ, ಫೇಲ್ಯೂರ್ ಆದಮೇಲೆ ಬೀಳ್ತೀವಿ, ನೋವಾಗುತ್ತೆ, ದುಡ್ಡೋಗಿರುತ್ತೆ, ನಿಮ್ಮ ಟೈಮ್ ಹೋಗಿರುತ್ತೆ, ನಿಮ್ಮ ಹೋಪ್ಸ್ ಹೋಗಿರುತ್ತೆ, ಇನ್ನೇನಪ್ಪ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಅದ್ರ ಜೊತೆಗೆ ಅಕ್ಕಪಕ್ಕದವರು, ದೊಡ್ಡವರು, ಅತ್ತೆ ಮಾವ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಎಲ್ಲರೂ ಈ ಪೂಜೆ ಮಾಡು, ಆ ಪೂಜೆ ಮಾಡು, ಇಲ್ಲಿ ಹೋಗ್ಬಾ, ಅಲ್ಲಿ ಹೋಗ್ಬಾ, ಎಲ್ಲ ವ್ರತಗಳನ್ನು ಮಾಡ್ತಾರೆ. ಬಟ್ ಮಾಡಿದಾಗೂ ಆಗೋದಿಲ್ಲ. ನಾನು ನಿಮ್ಗೆ ಹೇಳೋದೇನು ಅಂತಂದರೆ, ಇದು ಬಂಜೆತನ ಅನ್ನೋದೊಂದು ಶಾಪ ಅಲ್ಲ. ಇಟ್ಸ್ ನಾಟ್ ಎ ಶಾಪ. ಇದು ಒಂದು ಸಮಸ್ಯೆ. ಆ ಸಮಸ್ಯೆ ಎಲ್ಲಿದೆ, ಯಾರ ಹತ್ರ ಇದೆ ಅನ್ನೋದನ್ನು ರೂಟ್ ಕಾಸ್ನ ಫೈಂಡ್ ಔಟ್ ಮಾಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೋದೇ ಪರಿಹಾರ ಹೊರತು ಪೂಜೆ ಪುನಸ್ಕಾರ ಮಾಡ್ಕೊಳ್ಳೋದು ಪರಿಹಾರ ಅಲ್ಲ. ಡಿಪ್ರೆಷನ್ಗೆ ಹೋಗೋದು ಪರಿಹಾರ ಅಲ್ಲ. ಡಿಪ್ರೆಷನ್ಗೆ ಹೋದರೆ ಮತ್ತೇನಾಗುತ್ತೆ? ನಿಮ್ಮ ಹೆಲ್ತ್, ಆರೋಗ್ಯ ಹಾಳಾಗ್ಬಿಡುತ್ತೆ. ಮತ್ತು ನಿಮ್ಮ ಪಾರ್ಟ್ನರ್ ಮತ್ತು ಬೇರೆ ಪಾರ್ಟ್ನರ್ನ ಹುಡ್ಕೊಂಡು ಹೋಗ್ತಾರೆ. ಅಷ್ಟೇ ಇರೋದು. ಯಾರು ದಿನಾಲು ಅಳೋರ ಮುಂದೆ ಯಾರು ಕೂತ್ಕೊಂಡು ಅಳೋದಿಲ್ಲ. ಹೌದು. ನಾನು ಭಾಳಷ್ಟು ಜನ ನಮ್ಮ ಫೇಲ್ಯೂರ್ ಆದಂತಹ ಪೇಷಂಟಿಗೆ ಇದೇ ಹೇಳ್ತೀನಿ, ಒನ್ ಡೇ ಅಳ್ಳಿ, ನಮ್ಮ ಎಮೋಷನ್ಸ್ನ ಹೊರಗಡೆ ಹಾಕಬೇಕು, ಅದು ಒಳ್ಳೆಯದು, ನಮ್ಮ ಬ್ಯಾಲೆನ್ಸ್ ಆಗುತ್ತೆ. ಅಳಬೇಕನ್ಸಿದಾಗ ಅಳಬೇಕು, ನಗಬೇಕನ್ಸಿದಾಗ ನಗಬೇಕು, ಚೀರ್ಬೇಕನ್ನಿಸಿದಾಗ ಚೀರಿ. ಬಟ್ ಅದನ್ನೇ ರೊಟೀನ್ ಅಂತ ಮಾಡ್ಕೋಬೇಡಿ. ಹೌದು. ಒಂದು ಸಲ ಅಥವಾ 2 ಸಲ ಮಾಡಿಬಿಟ್ಟು ಹೊರಗಡೆ ಬರಬೇಕು. ಬದುಕ್ರಿ, ಇದು ನಿಮ್ಮ ಬದುಕು. ಮಾನವ ಜನ್ಮ ದೊಡ್ಡದು ಅಂತ ಹೇಳ್ತಾರೆ. ಎಲ್ಲದಕ್ಕಿಂತಲೂ ನೀವು ಜೀವಿಸಬೇಕು, ನೀವು ಬದುಕಬೇಕು, ಬಾಳಬೇಕು. ನೀವೇನು ಅಂದುಕೊಂಡಿದ್ದೀರೋ ಅದು ಸಾಧಿಸ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು. ಅಲ್ಲಿ ಮಗು ಇಲ್ಲ ಅಂತಂದರೆ ಜೀವನ ಕೊನೆ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಬದುಕು ಅನ್ನೋದು ಭಾಳ ಇಂಪಾರ್ಟೆಂಟು. ಆ ಬದುಕಿಗೆ ಏನು ಗುರಿ ಇರಬೇಕು, ಏನು ಉದ್ದೇಶ ಇರಬೇಕು. ನಾನು ಹೇಳೋದು ಒಂದೇ, ಹುಟ್ಟೋದು ನಮ್ಮ ಕೈಯಲ್ಲಿಲ್ಲ, ಸಾಯೋದು ನಮ್ಮ ಕೈಯಲ್ಲಿಲ್ಲ. ಹುಟ್ಟಿನಿಂದ ಹಿಡಿದು ಸಾಯೋವರೆಗೆ ಈ ನಡುವೆ ಗ್ಯಾಪ್ ಇದೆಯಲ್ಲ, ಅದು ನಮ್ಮ ಕೈಯಲ್ಲಿದೆ. ಹೌದು, ನಮ್ಮ ಕೈಯಲ್ಲಿದೆ. ಬಡವನಾಗಿ ಹುಟ್ಟೋದು ನಿನ್ನ ತಪ್ಪಲ್ಲ, ಬಡವನಾಗಿ ಸಾಯೋದು ನಿನ್ನ ತಪ್ಪು. ಹೌದಾ? ಆ ಗ್ಯಾಪನ್ನು ನೀನು ಯಾಕೆ ಯುಟಿಲೈಸ್ ಮಾಡ್ಕೊಂಡಿಲ್ಲ? ಹುಟ್ಟಿನಿಂದ ಸಾಯೋವರೆಗೆ ಆ ಗ್ಯಾಪ್ ಅಂದರೆ ನಿನ್ನ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೋದು, ಚೆನ್ನಾಗಿ ಸ್ಟಡಿ ಮಾಡ್ಬೋದು, ನಿನ್ನ ಕೆರಿಯರ್ ನೋಡ್ಕೊಳ್ಬೋದು, ನೀನು ಬೇಕಾಗಿದ್ದು ಸಾಧಿಸ್ಕೊಳ್ಬೋದು. ಇದನ್ನೆಲ್ಲ ಯಾಕೆ ಮಾಡ್ಕೊಳ್ಳಿಲ್ಲ? ಯಾಕೆ ಫೈನಲಿ ಬ್ಲೇಮ್ ಮಾಡ್ತಾ ಇದೆಯಾ? ದೇವ್ರು ನನಗೇನು ಕೊಟ್ಟಿಲ್ಲ, ದೇವ್ರು ನನಗೇನು ಮಾಡಿಲ್ಲ, ದೇವರೇ ಇಲ್ಲ. ಯಾಕೆ ದೇವ್ರಿಲ್ಲ? ದೇವ್ರು ಎಲ್ಲೆಲ್ಲಿ ಇಡಬೇಕು, ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಹಾಗಾಗಿ ಇಡ್ತಾನೆ. ನಿನ್ನ ಜೀವನನ ನೀನು ಹಾಳು ಮಾಡಿಕೊಂಡು ಯಾವುದಕ್ಕೂ ಫೋಕಸ್ ಮಾಡಬೇಕು ಅದಕ್ಕೆ ಫೋಕಸ್ ಮಾಡಲಾರ್ದೆ ಕೊನೆಗೆ ನಾನು ದೇವ್ರನ್ನ ಬ್ಲೇಮ್ ಮಾಡ್ತೀನಿ, ಅಥವಾ ನನ್ನ ಹೆಂಡತಿನ ಬ್ಲೇಮ್ ಮಾಡ್ತೀನಿ, ನನ್ನ ಲೈಫ್ ಪಾರ್ಟ್ನರ್ನ ಬ್ಲೇಮ್ ಮಾಡ್ತೀನಿ, ನಮ್ಮ ತಂದೆ ತಾಯಿನ ಬ್ಲೇಮ್ ಮಾಡ್ತೀನಿ, ಅಥವಾ ನಾನು ತೋರಿಸ್ತಿರೋ ಡಾಕ್ಟರ್ಸ್ನ ಬ್ಲೇಮ್ ಮಾಡ್ತೀನಿ. ಇದೆಲ್ಲ ಸುಳ್ಳು. ನಿಮ್ಮ ಜೀವನ ಯು ಆರ್ ದ ರೆಸ್ಪಾನ್ಸಿಬಲ್. ಹೌದು. ನಿಮ್ಮ ಜೀವನ ನೀವು ರೆಸ್ಪಾನ್ಸಿಬಲ್ ಅಂದಮೇಲೆ ಇನ್ನೊಬ್ರಿಗೆ ಬ್ಲೇಮ್ ಯಾಕೆ ಮಾಡ್ತೀರಿ? ಬ್ಲೇಮ್ ಈಸ್ ನಾಟ್ ಪರ್ಮಿಟೆಡ್ ಎಟ್ ಆಲ್. ನಿಮ್ಮ ಜೀವನ ನೀವು ರೂಪಿಸ್ಕೊಳ್ಳಿ, ನಿಮ್ಮ ಕೈಯಲ್ಲಿದೆ. ನಿಮ್ಮ ಪ್ರಯತ್ನ ಪಡೋದು ನೀವು ಪ್ರತಿಫಲ ಸಿಕ್ಕೇ ಸಿಗ್ತದ. ಎಕ್ಸಾಮ್ಸು ಬರೀತಾರೆ. ಈಗ 10th ಎಕ್ಸಾಮ್ ನಡೆದಿದೆ, ವರ್ಷ ಪೂರ್ತಿ ಓದಲಾರ್ದೆ ನಾನು ದೇವರೇ ನನ್ನ ಕಾಪಾಡಿ, ದೇವರೇ ನನ್ನ ಕಾಪಾಡಿ, ದೇವರೇ ನನಗೆ ಹೋಗಿ ನನ್ನ ದೇವ್ರು ನೋಡ್ಕೊಳ್ತಾನೆ, ನಾನು ಏನಾದರೂ ಮಾಡ್ತೀನಿ, ಸಾಧ್ಯ ಇಲ್ಲ. ಅದು
ವರ್ಷವಿಡೀ ಓದಬೇಕಾಗತ್ತೆ. ಕ್ಲಾಸಲ್ಲಿ ಏನು ನಡೆದಿದೆ, ಏನು ಓದಿಸಿದ್ದಾರೆ, ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ, ತುಂಬ ಸಲ ರಿವಿಷನ್ ಮಾಡಬೇಕಾಗತ್ತೆ, ಬರೀಬೇಕಾಗತ್ತೆ, ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ, ಅದ್ರ ಬಗ್ಗೆ ತೆರೋ ಆಗಬೇಕಾಗತ್ತೆ. ಅಂದಾಗ ನೀನು ಒಳ್ಳೆ ಎಕ್ಸಾಮ್ ಬರಿಬೋದು. ಅಂಕಗಳಿಗಾಗಿ ಬರಿಬೇಡ. ಯಾವತ್ತೂ ನೀವು ಡೋಂಟ್ ಫೋಕಸ್ ಆನ್ ಮಾರ್ಕ್ಸ್, ಫೋಕಸ್ ಆನ್ ಕಾನ್ಸೆಪ್ಟ್. ಬೈ ಹ್ಯಾಟ್ ಮಾಡಬೇಡ. ಬೈ ಹ್ಯಾಟ್ ಮಾಡಿದ್ರೆ ಏನೂ ಸಿಗೋದಿಲ್ಲ ನಿನಗೆ. ಆ ಕಾನ್ಸೆಪ್ಟ್ ಏನಿದೆ ಅರ್ಥ ಮಾಡಿಕೊಂಡು ಅದ್ರದ್ದು ಬಗ್ಗೆ ನೀನು ಎಕ್ಸಾಂಪಲ್ಸ್ನ ಅದ್ರ ಬಗ್ಗೆ ಹೇಳ್ಕೊಂಡು ಹೋಗ್ತೀಯಲ್ಲ, ಅದು ತೆರೋ ಆಗುತ್ತೆ. ಹಾಗೆ ನಮ್ಮ ಹೆಲ್ತು. ಹಾಗೆ ನಾವು ಮಕ್ಕಳಾಗಬೇಕು ಅಂತಂದರೆ ಎಲ್ಲಿ ಪ್ರಾಬ್ಲಮ್ ಇದೆ, ಎಲ್ಲಿ ಸಮಸ್ಯೆ ಇದೆ ನಾನು ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು, ಅದು ಪರಿಹಾರ. ಅದು ಬಿಟ್ಟು ಅವ್ರನ್ನ ಬ್ಲೇಮ್ ಮಾಡಿದೆ, ಇವ್ರನ್ನ ಬ್ಲೇಮ್ ಮಾಡಿದೆ, ದಟ್ ಈಸ್ ನಾಟ್ ಇದು. ಈಗ ನಿಮ್ಮ ಯಾವುದೇ ಒಂದು ದೂಷಿಸದೆ, ಬ್ಲೇಮ್ ಮಾಡಲಾರ್ದೆ ನಿಮ್ಮ ಜೀವನಕ್ಕೆ, ನಿಮ್ಮ ಆರೋಗ್ಯಕ್ಕೆ ನೀವೇ ಹೊಣೆಗಾರರು ಅಂತ ನಾನು ಹೇಳ್ತೀನಿ ಅಷ್ಟೇ.